ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದೇನಕ್ಕೆ ಸ್ತೋತ್ರವಾಗಲಿ. ನಿನ್ನ ಗಂಡ ಕೆಟ್ಟವನಲ್ಲಮ್ಮ, ನಿನ್ನ ಮಕ್ಕಳು ಕೆಟ್ಟವರಲ್ಲ, ನಿನ್ನ ಸ್ನೇಹಿತರು ಕೆಟ್ಟವರಲ್ಲ, ನಿನ್ನ ಊರಿನವರು ಕೆಟ್ಟವರಲ್ಲ, ಬರೀ ನೆಪ ಇವೆಲ್ಲ. ದೇನಕ್ಕೆ ಸ್ತೋತ್ರವಾಗಲಿ. ಶತ್ರು ಆಗಿರುವಂಥ ಸೈತಾನನು ಅವರಿವರನ್ನ ನಿನಗೆ ನೆಪ ಮಾಡಿಬಿಟ್ಟು ನಿನ್ನ ಆತ್ಮಿಕತೆ ಬದುಕನ್ನು ಕೊಲ್ಯಾಪ್ಸ್ ಮಾಡುವುದಕ್ಕೆ, ನೀನು ಕುಗ್ಗಿ ಕೊರಗಿ ಕಣ್ಣೀರಿನಿಂದ ಅದೇ ಸ್ಥಳದಲ್ಲಿ ಇರುವುದಕ್ಕಾಗಿ ನಿನ್ನನ್ನು ಆತನು ಕಟ್ಟುತ್ತಿರುವಂಥ ತಂತ್ರ ಇದು. ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀವು ಆಗಿರಬಹುದು, ರೈತರು ನೀವಾಗಿರಬಹುದು, ವಿದ್ಯಾವಂತರು ನೀವಾಗಿರಬಹುದು, ಒಳ್ಳೆಯ ವಿಜ್ಞಾನಿಗಳು ನೀವಾಗಿರಬಹುದು, ರಾಜಕಾರಣಿಗಳು ನೀವಾಗಿರಬಹುದು, ಸೇವಕರುಗಳು ನೀವಾಗಿರಬಹುದು. ದೇವರ ಸನ್ನಿಧಾನದಲ್ಲಿ ದೇವರಿಂದ ಆರಿಸಲ್ಪಟ್ಟಂತ ಮಕ್ಕಳು ನೀವಾಗಿರುವುದಾದರೆ ನಿಮ್ಮ ಕೆಲಸವನ್ನ ಮಾಡ್ರಿ, ನಿಮ್ಮ ವಿದ್ಯಾಭ್ಯಾಸವನ್ನ ಎಡೆಬಿಡದೆ ಮಾಡ್ರಿ, ನಿಮ್ಮ ಉದ್ಯೋಗವನ್ನ ಎಡೆಬಿಡದೆ ಮಾಡ್ರಿ. ನಿಮಗಿರುವಂತಹ ಕೆಲಸ ಕಾರ್ಯಗಳು ಯಥೇಚ್ಛವಾಗಿರುವುದಾದರೂ ಯಾವುದನ್ನು ಸದಾ ಮರಿಬೇಡ್ರಿ. ಎಲ್ಲಾದ್ರೂ ಸದಾ ಪ್ರತಿಯೊಂದು ಸಂಗತಿಗಳಲ್ಲಿ ನೀವು ಸಕ್ಸಸ್ ಕಾಣಬೇಕಂದ್ರೆ ನಿಮ್ಮ ಬದುಕಿನಲ್ಲಿ ಪ್ರತಿಯೊಂದನ್ನು ಸದಾ ಪ್ರಾರ್ಥನೆಯೊಂದಿಗೆ ಮಾಡ್ರಿ. ಗಟ್ಟಿಯಾಗಿ ಹೇಳೋಣ ಆಮೇಲೆ ಎಂಬುದಾಗೆ. ಯಾವುದರೊಂದಿಗೆ? ನಾನು ವಿದ್ಯಾಭ್ಯಾಸ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ, ಉದ್ಯೋಗ ಮಾಡಬಾರದು, ಬರೀ ಪ್ರಾರ್ಥನೆ ಪ್ರಾರ್ಥನೆ ಎಂಬುದಾಗಿ ನಾನು ಮಾತನಾಡ್ತಾ ಇಲ್ಲ. ಆದರೆ ಅವೆಲ್ಲವುಗಳ ಮಧ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಪ್ರಾಶಸ್ತ್ಯವನ್ನು ಕೊಡ್ರಿ. ನಿಮ್ಮ ಬದುಕು ಹೇಗಿರ್ತದೆ ಎಂಬುದಾಗಿ ದೇವರು ಇವತ್ತು ಸ್ವಲ್ಪ ಸಮಯದಲ್ಲಿ ಮಾತನಾಡಲಿಕ್ಕಿದ್ದಾನೆ. ಜಾಸ್ತಿ ಸಮಯ ನಾನು ತೆಗೆದುಕೊಳ್ಳೋದಿಲ್ಲ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಗಂಟೆ ಗಂಟಲೆ, ದಿನಗಂಟಲೆ, ವಾರ ಗಂಟಲೆ ನೀವು ದೇವರ ವಾಕ್ಯವನ್ನು ಕೇಳಿ ನಿಮ್ಮಲ್ಲಿ ಬದಲಾವಣೆ ಆಗದೆ ಹೋದರೆ ನಿಮ್ಮ ಜೀವಿತ, ನಿಮ್ಮ ಆತ್ಮಿಕತೆ ಜೀವಿತ ಎಂದೂ ಬದಲಾಗೋದೇ ಇಲ್ಲ. ದೈವಾಶೀರ್ವಾದಕ್ಕೆ ನೀವು ಪಾತ್ರರಾಗೋದೇ ಇಲ್ಲ. ಯೇಸುವಿನ ನಾಮದಲ್ಲಿ ಒಂದು ಮಾತು, ಒಂದು ಸೆಳೆತ, ಒಂದೇ ಒಂದು ವಾಕ್ಯ ದೇಶಗಳನ್ನು ಬದಲಾಯಿಸಿದೆ, ಜೀವನವನ್ನು ಬದಲಾಯಿಸಿದೆ, ಬದುಕನ್ನು ಬದಲಾಯಿಸಿದೆ. ಯೇಸುವಿನ ನಾಮದಲ್ಲಿ ಇವತ್ತು ನಾನು ನಿಮ್ಮನ್ನು ಉತ್ತೇಜನ ಪಡಿಸುತ್ತಾ ಹೇಳಿದ್ದೇನೆ, ನಿಮ್ಮ ಮೇಲೆ ಒಂದು ಭಾರವನ್ನು ಹಾಕ್ತಾ ಇದ್ದೇನೆ. ಆ ಭಾರ ಏನು ಗೊತ್ತಾ ಪ್ರೀತಿಯುಳ್ಳ ದೇವಶ್ರಂಟ್ರೆ? ನೀವು ಏನೇ ಮಾಡಿದರೂ ಸದಾ ಅದರ ಹಿಂದೆ ಪ್ರಾರ್ಥನೆ ಇರಬೇಕು. ಅದರ ಹಿಂದೆ ಏನಿರಬೇಕು? ಪ್ರಾರ್ಥನೆ ಇರಬೇಕು. ನನ್ನ ಸಂದೇಶಗಳನ್ನು ನೀವು ಗಮನಿಸ್ತಾ ಇರ್ತೀರಿ. ಅನೇಕ ವೇಳೆಗಳಲ್ಲಿ ನಾನು ಪ್ರಾರ್ಥನೆಯನ್ನು ಕುರಿತೇ ಹೇಳಿದ್ದೇನೆ. ಯಾಕೆ ಪ್ರಾರ್ಥನೆಯನ್ನು ಕುರಿತು ಹೇಳ್ತೇನೆ ಎಂಬುದಾಗಿ ನೆನೆಸುವಾಗ ಒಂದೇ ಒಂದು ಕಾರಣ, ನಮ್ಮ ಕೈನಲ್ಲಿ ಆಗದೇ ಇರುವಂಥದ್ದನ್ನ, ನಮ್ಮ ಜೀವಿತದಲ್ಲಿ ಬದಲಾಯಿಸದೇ ಇರುವಂಥದ್ದನ್ನ, ನಮ್ಮ ಕುಟುಂಬದಲ್ಲಿ ಬದಲಾಯಿಸದೇ ಇರುವಂಥದ್ದನ್ನ, ನಮ್ಮ ಸೇವೆಯಲ್ಲಿ ಬದಲಾವಣೆ ಮಾಡದ ಇರುವಂತಹ ಕ್ರಿಯೆಗಳನ್ನು ಪ್ರಾರ್ಥನೆ ಬದಲಾವಣೆ ಮಾಡುವಂಥದ್ದಾಗಿದೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡ್ತೀವಿ. ಅನೇಕರು ನಾವು ಅನ್ಕೊಂಡಿರ್ತೇವೆ, ಎಲ್ಲಿ ಪಾಸ್ಟರ್ 12 hours ನಾನು ವರ್ಕ್ ಮಾಡಬೇಕು. ಸ್ಟೂಡೆಂಟ್ಸ್ಗಳು ನೀವು ಹೇಳಬಹುದು, ಎಲ್ಲಿ ಪಾಸ್ಟರ್? ಅಯ್ಯೋ ನನಗೆ ಆ ಹೋಮ್ವರ್ಕ್ ಇರ್ತದೆ, ಆ ವರ್ಕ್ ಇರ್ತದೆ, ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆ ತನಕ ಅದನ್ನೇ ನಾನು ನೋಡ್ತಾ ಇರಬೇಕಾಗ್ತದೆ. ಒಂದು ವೇಳೆ ಕೆಲಸ ಮಾಡುವಂಥ ರೈತರು ಹೇಳ್ಬೋದು ನೀವು, ಅಯ್ಯೋ ನಮ್ಮ ಕೆಲಸದ ಮಧ್ಯದಲ್ಲಿ ಈ ಪ್ರಾರ್ಥನೆ ಅನ್ನೋದನ್ನು ನಾವು ಮರ್ತೇ ಬಿಡ್ತೇವೆ, ಎಷ್ಟು ಹೋರಾಟ ಇರ್ತದೆ ನಮಗೆ. ಇನ್ನು ಕೆಲವರು ನೀವು ಅನ್ಕೊಂಡಿರ್ಬೋದು, ಅಯ್ಯೋ ಈ ಮಕ್ಕಳನ್ನು ರೆಡಿ ಮಾಡಬೇಕು, ಮನೆಯಲ್ಲಿ ಅವರನ್ನು ನೋಡಬೇಕು, ಬಟ್ಟೆ ಹೋಗಬೇಕು, ಪಾತ್ರೆ ತೊಳೆಯಬೇಕು, ಮನೆ ಕ್ಲೀನ್ ಮಾಡಬೇಕು, ದೇನಕ್ಕೆ ಸ್ತೋತ್ರವಾಗಲಿ. ಇವೆಲ್ಲವೂ ಸದಾ ಪ್ರತಿಯೊಂದು ದೈನಂದಿನ ಜೀವಿತದಲ್ಲಿ ನಿರಂತರವಾಗಿರುವಂಥದ್ದಾಗಿದೆ ಪ್ರೀತಿಯುಳ್ಳ ದೇವಶ್ರಂಟ್ರೆ. ಆದರೆ ಭಕ್ತನಾಗಿರುವಂಥ D.L. ಮೋಡಿ ಅವರು ಹೇಳ್ತಾರೆ, ಏನ್ ಗೊತ್ತಾ, ನನಗೆ ಇವತ್ತು 16 ಗಂಟೆಗಳ ಕಾಲ ಕೆಲಸ ಇದೆ ಅಂದ್ರೆ, 16 ಗಂಟೆಗಳ ಕಾಲ ಕೆಲಸ ಇದೆ ಅಂದ್ರೆ, ಕೆಲಸ ಇದೆ ಅಂತ ನಾನು ಓಡಿ ಹೋಗೋದಿಲ್ಲ. ಅಯ್ಯೋ ಈ ಕೆಲಸ ಆ ಕೆಲಸನ ಬೇಗ ಬೇಗ ಮುಗಿಸ್ಬೇಕೆಂಬುದಾಗಿ ನಾನು ಪ್ರಯತ್ನ ಪಡೋದಿಲ್ಲ. ನನಗೆ ಯಾವಾಗ ಹೆಚ್ಚು ಕೆಲಸ ಇರುತ್ತದೋ, ಯಾವಾಗ ನಾನು ಶ್ರಮೆ ಪಡಬೇಕಾದಂತ ಪರಿಸ್ಥಿತಿ ಬರ್ತದೋ, ಯಾವಾಗ ಹೆಚ್ಚು ಪ್ರಯಾಸ ಹೊಂದಬೇಕಾದಂತ ಕ್ಷಣ ನನ್ನ ಜೀವಿತದಲ್ಲಿ ಇರ್ತದೋ, ಆ ದಿನದಲ್ಲಿ ಈ ಕೆಲಸ ಇದೆ ಅಂತ ಪ್ರಾರ್ಥನೆಯನ್ನು ಸ್ವಲ್ಪ ಮಾಡಲ್ಲ.
ಪ್ರಾರ್ಥನೆಯನ್ನ ಅವತ್ತು ನಾನು ಜಾಸ್ತಿ ಸಮಯ ಕೊಟ್ಟು ಮಾಡ್ತೇನೆ. ಎಷ್ಟು ಜನಕ್ಕೆ ಒಳಗಡೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಈ ಮನುಷ್ಯನಿಗೆ ಏನಾದ್ರು ಬುದ್ಧಿ ಇದೆಯಾ ಇಲ್ವಾ? 16 ತಾಸು ಕೆಲಸ ಇದೆ ಅಂತಾನೆ, ಮತ್ತೆ ನೋಡಿದ್ರೆ 16 ಗಂಟೆಗಳ ಆ ಕೆಲಸದ ಮಧ್ಯದಲ್ಲಿಯೂ ಅವತ್ತೇ ನಾನು ಜಾಸ್ತಿ ಪ್ರಾರ್ಥನೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಅವ್ರು ಹೇಳುವಂತ ಸಂಗತಿ ಏನು ಗೊತ್ತಾ? ಯಾಕೆ ನಾನು ಹೆಚ್ಚು ಕೆಲಸ ಇರುವಾಗ ಹೆಚ್ಚು ಪ್ರಾರ್ಥನೆಗೆ ನಾನು ಸಮಯವನ್ನು ಕೊಡ್ತೇನೆ ಅಂತ ಹೇಳಿದರೆ, 16 ಗಂಟೆಗಳ ಆ ಕೆಲಸವನ್ನ ನನ್ನ ದೇವರು 2 ಗಂಟೆಗಳಲ್ಲೇ ಮಾಡಿ ಮುಗಿಸಿಕೊಂಡವನಾಗಿದ್ದಾನೆ. ಹಲ್ಲೆಲೂಯಾ. 16 ಗಂಟೆಗಳ ಕೆಲಸವನ್ನ ದೇವರು 4 ಗಂಟೆನಲ್ಲಿ ಮಾಡಿ ಮುಗಿಸುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನನ್ನ ಬಲದಿಂದ, ನನ್ನ ಶಕ್ತಿಯಿಂದ, ನನ್ನ ಜ್ಞಾನದಿಂದ, ನನ್ನ ಆಲೋಚನೆಯಿಂದ ನಾನು ಪ್ರಯಾಸ ಪಟ್ಟರೆ 16 ಅಲ್ಲ 24 ತಾಸುಗಳ ಕಾಲವಸದ ಪ್ರಯಾಸ ಪಡುತ್ತಲೇ ಇರಬೇಕಾಗತ್ತೆ. ಪ್ರಯಾಸ ಬಿಟ್ಟರೆ ಬೇರೆ ಯಾವ ಸಂಗತಿಗಳು ನನ್ನ ಲೈಫಲ್ಲಿ ಇನ್ನೇನು ಇಲ್ಲ. ಕೂತುಕೊಂಡಿರುವಂತ ನಿಮಗೆ ನಾನು ಹೇಳ್ತಿರುವಂತಹ ಸಂಗತಿ, ಇವತ್ತು ನಿಮ್ಮ ಪ್ರಯಾಸಗಳು ಎಷ್ಟಿದ್ದಾವೋ, ನಿಮ್ಮ ಹೋರಾಟಗಳು ಎಷ್ಟಿದ್ದಾವೋ, ನಿಮ್ಮ ಜೀವಿತದಲ್ಲಿ ಯಾವ ಯಾವ ತಡೆಗಳು ಇದುವರೆಗೆ ಇದ್ದಾವೋ ಆ ತಡೆಗಳು ಇರುವುದಕ್ಕೆ ಪ್ರಾಮುಖ್ಯವಾದಂತ ಕಾರಣನೇ ನಿಮ್ಮ ಜೀವಿತದಲ್ಲಿ ದೇವರ ವಿಷಯದಲ್ಲಿ ನೀವು ತೋರಿರುವಂತ ಆ ವಿಧವಾದಂತ ನಕ್ಲೆಟ್. ಅಂದ್ರೆ ನಿಮ್ಮ ಬದುಕಿನಲ್ಲಿ ನಾನು ಮಾಡಬಲ್ಲೆ, ನಾನು ನಡೆಸಬಲ್ಲೆ, ನಾನು ನೋಡಬಲ್ಲೆ, ನಾನು ಜಯಿಸಬಲ್ಲೆ ಎನ್ನುವಂತ ನಿನ್ನ ಬಲ, ನಿನ್ನ ಸಾಮರ್ಥ್ಯ, ನಿನ್ನ ವಿಷಯದಲ್ಲಿ ನೀನು ಮಾಡಿದಂತ ಕಾರ್ಯಗಳಿದಾವಲ್ಲ, ಇವತ್ತು ನಿನ್ನನ್ನ ಅತ್ಯಂತ ದಮನೀಯವಾದಂತಹ ಪರಿಸ್ಥಿತಿನಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಪ್ರೀತಿಯುಳ್ಳ ದೇವಜನರೇ, ಕರ್ನಾಟಕ ರಕ್ಷಣೆಗೆ ಬರಬೇಕಂದ್ರೆ ದೊಡ್ಡ ಪ್ರಯಾಸ ಬೇಕಾಗಿಲ್ಲ. ಕರ್ನಾಟಕದಲ್ಲಿರುವಂತ ನೀನು ಆಶೀರ್ವಾದ ಹೊಂದಬೇಕಂದ್ರೆ ದೊಡ್ಡ ಪ್ರಯಾಸ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವಂತ ನಿನ್ನ ಸೇವೆ, ನಿನ್ನ ಸಭೆ, ನಿನ್ನ ವಿಶೇಷವಾದಂತ ಎಲ್ಲ ಅಗತ್ಯತೆಗಳು ಪೂರೈಸಬೇಕಂದ್ರೆ ದೊಡ್ಡ ಪ್ರಯಾಸ ಬೇಕಾಗಿಲ್ಲ. ಪ್ರಯಾಸ ನಾವು ಪಡೋದ್ರಿಂದ ದೇವರ ಆಶೀರ್ವಾದ ಮಾಡೋದಿಲ್ಲ. ನಮ್ಮ ಜೀವಿತದಲ್ಲಿ ನಮ್ಮ ಎಲ್ಲಾ ಕಾರ್ಯಗಳು ಸಕ್ಸಸ್ಫುಲ್ ಆಗಿ, ಎಲ್ಲಾ ವಿಷಯಗಳಲ್ಲಿ ಜಯಶೀಲರಾಗಿ ನಾವು ಮಾರ್ಪಡಬೇಕಂದ್ರೆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಹುಡುಕಿಕೊಂಡು ಹೋಗದೆ, ಪ್ರತಿಯೊಂದು ಕಷ್ಟ ಸಂಕಟದ ಸಮಯಗಳಲ್ಲಿ ಆ ಸಮಸ್ಯೆಗಳು ಎಲ್ಲಿ ಪರಿಹಾರವಾಗ್ತದೆ ಎಂಬುದಾಗಿ ಮನುಷ್ಯನ ದೃಷ್ಟಿಸಿ ಹೋಗದೆ, ಯೇಸುವಿನ ನಾಮದಲ್ಲಿ ಆ ಎಲ್ಲ ಲೀಸ್ಟ್ಗಳನ್ನ ದೇವರ ಹತ್ರ ಕೊಟ್ಟು ನೀನು ಬರೀ ಮೊಡಕಾಲೂರಿದರೆ ಸಾಕು. ಯೇಸುವಿನ ನಾಮದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಪರಿಷ್ಕಾರವನ್ನ ನಜರೇತಿನ ಯೇಸು ಸ್ವಾಮಿನೇ ಬಂದು ನಿನಗೆ ಅನುಗ್ರಹಿಸುವಂತವನಾಗಿಲ್ಲ. ನಾನು ಕಂಡಂತ ಸತ್ಯ ಇದು. ನಾನು ಅನುಭವಿಸುತ್ತಿರುವಂತ ಆತ್ಮಿಕತೆಯ ಸವಿರುಚಿ ಇದು. ಪ್ರೀತಿಯುಳ್ಳ ದೇವಜನರೇ, ಆದರೆ ನಿನ್ನನ್ನ ಮಾತ್ರ ಆ ಮೊಣಕಾಲೂರುವಂತ ಆ ಕಾರ್ಯಗಳಲ್ಲಿ ಸೈತಾನ್ ಬಿಡಲ್ಲ. ನೀನ್ ಅನ್ಕೊಂಡಿರ್ತೀಯ, ಪಾಸ್ಟರ್ ನನಗೆ ತುಂಬಾ ಇಷ್ಟ, ಪ್ರಾರ್ಥನೆ ಮಾಡಬೇಕು, ಬೈಬಲ್ ಅನ್ನ ಓದಬೇಕು, ಉಪವಾಸ ಪ್ರಾರ್ಥನೆಗಳನ್ನ ಮಾಡಬೇಕು, ನನಗೆ ತುಂಬಾ ಇಷ್ಟ. ಆದ್ರೆ ನನ್ನ ಗಂಡ ಸರಿಯಿಲ್ಲ, ನನ್ನ ಗಂಡ ಯಾವಾಗಲೂ ಸದಾ ನನ್ನ ವಿಷಯದಲ್ಲಿ ಅನುಮಾನ ಪಡ್ತಾನೆ, ಅಪನಂಬಿಕೆಯಿಂದ ಇರ್ತಾನೆ. ಆ ಮೈಂಡ್ ಸೆಟ್ ಇದೆಯಲ್ಲ, ನಿನ್ನ ಗಂಡನಿಂದ ಬಂದದ್ದಲ್ಲ ಅದು. ಅದನ್ನ ಶತ್ರುವಾಗಿರುವಂತ ಸೈತಾನನೇ ನಿನ್ನ ಮನಸ್ಸಿನಲ್ಲಿ ಹಾಕಿರುತ್ತಾನೆ. ಯಾಕೆ ಗೊತ್ತಾ? ಒಂದು ವೇಳೆ ಸೈತಾನನೇ ಬಂದು ಡೈರೆಕ್ಟ್ ಆಗಿ ನಿನಗೆ ಅಟ್ಯಾಕ್ ಮಾಡಲ್ಲ, ನಿನ್ನ ಮೈಂಡ್ ನಲ್ಲಿ ಒಂದು ಥಾಟ್ಸ್ ಅನ್ನ ಮಾತ್ರ ಹಾಕ್ತಾನೆ. ಆ ಥಾಟ್ಸ್ ಅನ್ನ ಜಯಿಸೋದಕ್ಕೆ ನಿನ್ನ ಕೈನಲ್ಲಿ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀಯ ಗೊತ್ತಾ?
ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ ಇವನು ಬದಲಾಗೋದಿಲ್ಲ ಎಂಬುದಾಗಿ ಹೇಳಿ ಬೇರೆ ಬೇರೆಯವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಸ್ಕೊಂಡು ಬರ್ತೀಯ. ಗಂಡ ಚೆನ್ನಾಗಿರ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ, ದೊಡ್ಡ ತಲೆ ನೋವಾಗಿ ಮಾರ್ಪಡ್ತಾರೆ. ಅವಾಗ ನೀನು ಅನ್ಕೊಳ್ತೀಯ, ಅಯ್ಯೋ ಎಷ್ಟು ಕಷ್ಟಪಟ್ಟರು, ಎಷ್ಟು ದುಡಿದ್ರು, ಇವನು ಬದಲಾಗ್ಲಿಲ್ಲ, ನನ್ನ ಮಗ ಬದಲಾಗ್ಲಿಲ್ಲ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇರ್ತೀಯ, ಯೋಚನೆ ಮಾಡುತ್ತಲೇ ಇರ್ತೀಯ. ನಿನಗೆ ಅರ್ಥನೇ ಆಗಲ್ಲ, ಯಾಕೆ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಯಜಮಾನ, ನನ್ನ ಹೆಂಡತಿ, ನನ್ನ ಕುಟುಂಬ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಬರ್ತದೆ ಎಂಬುದಾಗಿ. ಬರೀ ಕನ್ಫ್ಯೂಷನ್ ನಿನ್ನ ಲೈಫ್ ಪೂರ್ತಿ ನೀನು ಇದುವರೆಗೆ ಮಾಡ್ಕೊಂಡು ಬಂದೀನಿ. ಸಡನ್ ಆಗಿ ನಮಗೆ ಆಸೆ ಇದೆ ನಾವು ಸಾಲ ಮಾಡಬಾರದು ಎಂಬುದಾಗಿ. ಅಚಾನಕ್ಕಾಗಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡುವಂತ ಪರಿಸ್ಥಿತಿ ಬಂದಾಗ ಸಾಲ ಮಾಡಲೇಬೇಕು ಅನ್ನುವಂತ ಪರಿಸ್ಥಿತಿ ನಮ್ಮ ಲೈಫ್ ಅಲ್ಲಿ ಬಂದ್ಬಿಡುತ್ತೆ. ಆ ಸಾಲನ ತೀರಿಸಲಿಕ್ಕಾಗದೆ ಒದ್ದಾಡ್ತಾ ಇರ್ತೇವೆ. ಇನ್ನು ಅದನ್ನ ಮುಂದುವರಿಸಿ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಸ್ನೇಹಿತರುಗಳನ್ನ ಮಾಡಿಕೊಳ್ಳುವ ಹಾಗೆ, ಸ್ನೇಹ ಮಾಡಿಕೊಳ್ಳಲಿಕ್ಕಾಗುವ ಹಾಗೆ ಅವನೇನ್ ಮಾಡ್ತಾನಂದ್ರೆ ಬೇರೆ ಬೇರೆ ರೀತಿಯಲ್ಲಿ ತಂತ್ರಗಳನ್ನು ತಂದು, ಅಯ್ಯೋ ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ, ಇವ್ರು ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾರೆ, ಇವ್ರು ನನಗೆ ಇಷ್ಟಪಡ್ತಾ ಇದ್ದಾರೆ, ಇವ್ರು ತುಂಬಾ ಒಳ್ಳೆಯವರು ಎಂಬುದಾಗಿ ಆ ಪ್ರೀತಿಯ ಸಂಕೋಲಿಯಲ್ಲಿ ಅವನು ಬಂಧಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಅದೇ ಉರುಳಾಗುವ ಹಾಗೆ ಮಾರ್ಪಡಿಸ್ತಾನೆ. ನಾಲ್ಕು ಸ್ತೋತ್ರವಾಗಲಿ. ಬೈಬಲ್ ಹೇಳ್ತದೆ, ಅಪೊಸ್ತಲ ಪೌಲನು ಹೇಳ್ತಾನೆ, ನಾವು ಸೈತಾನನ ಕುತಂತ್ರಗಳನ್ನ ಅರಿಯದವರಲ್ಲ ಅಂತ. ಹಲ್ಲೆಲೂಯಾ. ಸೈತಾನನ ಕುತಂತ್ರಗಳನ್ನ ನಾವು ಅರಿಯದವರಲ್ಲ ಅಂತ. ಪ್ರೀತಿಯುಳ್ಳ ದೇವಚಂದ್ರೆ, ಸೈತಾನನ ಕುತಂತ್ರಗಳನ್ನ ನೀನು ಅರ್ಥ ಬಿಟ್ರೆ, ಸೈತಾನನ ತಂತ್ರಗಳನ್ನ ನೀನು ಅರ್ಥ ಬಿಟ್ರೆ, ನಿನ್ನ ಜೀವಿತದಲ್ಲಿ ನಿನ್ನ ವಿರುದ್ಧವಾಗಿ ನಿಂತುಕೊಳ್ಳುವಂತ ಯಾವ ಶಕ್ತಿಗಳು, ಯಾವುದೇ ವಿಧವಾದಂತ ಅಂಧಕಾರದ ಬಲಗಳು, ಯಾವುದೇ ಮನುಷ್ಯ ಮಾಂಸ ಪಾತಾಳದ ಶಕ್ತಿಗಳನ್ನ ನಿನ್ನ ಬದುಕಿನಲ್ಲಿ ದೇವರ ಆ ಕೃಪೆಯ ಮೂಲಕವಾಗಿ ಎಲ್ಲವನ್ನ ಸದಾ ಯೇಸುವಿನ ನಾಮದಲ್ಲಿ ದೇವರೇ ಅವನ ತಂತ್ರಗಳನ್ನ ಲಯ ಮಾಡಿ ನಿನಗೆ ಬಲ ಕೊಟ್ಟು ನಡೆಸುವಂತವನಾಗಿದ್ದಾನೆ. ಯಾಕೆ ಅಂದ್ರೆ ಬೈಬಲ್ ಹೇಳ್ತದೆ, ಯೇಸುವಿನ ನಾಮದಲ್ಲಿ ಆತನ ಕುತಂತ್ರವನ್ನ ನಾವು ಅರಿಯದವರಲ್ಲ. ಯಾಕೆ ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ನಾವು ಎಲ್ಲ ಅವನ ತಂತ್ರಗಳನ್ನ ಸೆರೆ ಹಿಡಿಯುವುದು ಮಾತ್ರವಲ್ಲ, ಸೆರೆ ಹಿಡಿದು ಕರ್ತನ ಕೈನಲ್ಲಿ ಕೊಟ್ಟು ಅವನ ಎಲ್ಲ ಕೋಟೆ ಮತ್ತು ಅವನ ಕೊತ್ತಲುಗಳನ್ನ ಲಯಪಡಿಸುವುದಕ್ಕೆ ದೇವರು ಶಕ್ತರನ್ನಾಗಿ ನಮ್ಮನ್ನ ಮಾರ್ಪಡಿಸುತ್ತಾನೆ. ಅವನ ಎಲ್ಲ ಕೋಟೆಗಳನ್ನ, ಅವನ ಎಲ್ಲ ಬಲಗಳನ್ನು ಸೆರೆ ಹಿಡಿಯುವಷ್ಟು ಮಟ್ಟಿಗೆ ದೇವರು ನಮ್ಮನ್ನ ಬಲಪಡಿಸುತ್ತಾನೆ. ಅದಕ್ಕೆ ಬೈಬಲ್ ಹೇಳ್ತದೆ ಸ್ಪಷ್ಟವಾಗಿ, ಅಪೊಸ್ತಲ ಪೌಲನು ಹೇಳ್ತಾನೆ, ಎಫೆಸ ಬರೆದ ಪತ್ರಕ್ಕೆ 6ನೇ ಅಧ್ಯಾಯದ 12ನೇ ವಚನ. ಗಟ್ಟಿಯಾಗಿ ಯಾರಾದ್ರೂ ಓದ್ತೀರಾ? ಬಹಳ ಸುಪರಿಚಿತವಾದಂತಹ ವಚನ, ಬಹಳ ಸುಪರಿಚಿತವಾದಂತಹ ವಚನ. ನಾಲ್ಕು ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಎಲ್ಲರೂ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನನ್ನೊಟ್ಟಿಗೆ ಹೇಳ್ರಿ, ನಾವು ಹೋರಾಟ ಮಾಡುವುದು ನಮ್ಮ ಮಕ್ಕಳ ವಿರುದ್ಧ ಅಲ್ಲ, ನನ್ನ ಅತ್ತೆ ವಿರುದ್ಧ ಅಲ್ಲ, ನನ್ನ ಸ್ನೇಹಿತರ ವಿರುದ್ಧ ಅಲ್ಲ, ಗಟ್ಟಿಯಾಗಿ ನಮ್ಮ ಊರಿನವರ ವಿರುದ್ಧ ಅಲ್ಲ, ನನ್ನ ಗಂಡನ ವಿರುದ್ಧ ಅಲ್ಲ, ನನ್ನ ಹೆಂಡತಿಯ ವಿರುದ್ಧ ಅಲ್ಲ. ನಾನು ಹೋರಾಟ ಮಾಡುವುದು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳೊಟ್ಟಿಗೂ ಅಂಧಕಾರದ ಲೋಕಾಧಿಪತಿಗಳ ಒಟ್ಟಿಗೂ
ಆತನ ಸೈತಾನನ ಸಮೂಹದೊಟ್ಟಿಗೂ ಹೋರಾಟ ಮಾಡುವವರಾಗಿದ್ದೇವೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದೇವಕ್ಕೆ ಸ್ತೋತ್ರವಾಗ್ಲಿ. ನಿನ್ ಗಂಡ ಕೆಟ್ಟವನಲ್ಲಮ್ಮ, ನಿನ್ ಮಕ್ಕಳು ಕೆಟ್ಟವರಲ್ಲ, ನಿನ್ನ ಸ್ನೇಹಿತರು ಕೆಟ್ಟವರಲ್ಲ, ನಿನ್ನ ಊರಿನವರು ಕೆಟ್ಟವರಲ್ಲ, ಬರೀ ನೆಪ ಇವೆಲ್ಲ. ದೇವಕ್ಕೆ ಸ್ತೋತ್ರವಾಗ್ಲಿ. ಶತ್ರು ಆಗಿರುವಂತ ಸೈತಾನನು ಅವರಿವರನ್ನ ನಿನಗೆ ನೆಪ ಮಾಡಿಬಿಟ್ಟು ನಿನ್ನ ಆತ್ಮಿಕತೆ ಬದುಕನ್ನ ಕೊಲ್ಯಾಪ್ಸ್ ಮಾಡುವುದಕ್ಕೆ, ನೀನು ಕುಗ್ಗಿ ಕೊರಗಿ ಕಣ್ಣೀರಿನಿಂದ ಅದೇ ಸ್ಥಳದಲ್ಲಿ ಇರುವುದಕ್ಕಾಗಿ ನಿನ್ನನ್ನ ಆತನು ಕಟ್ಟುತ್ತಿರುವಂತ ತಂತ್ರ ಇದು. ನಿನ್ನನ್ನ ಆತ್ಮಿಕತೆಯಲ್ಲಿ ಬೆಳೆದ ಹಾಗೆ ನಿನ್ನನ್ನು ತುಳಿಯುತ್ತಿರುವಂತ ಸೈತಾನನ ತಂತ್ರ ಇದು. ಯಾರು ನಮ್ಮ ಶತ್ರುಗಳಲ್ಲ. ನಮ್ಮ ಕುಟುಂಬಸ್ಥರಾಗಿರಬಹುದು, ಸೇವಕರಾಗಿರಬಹುದು, ವಿಶ್ವಾಸಿಗಳಾಗಿರಬಹುದು, ಈ ಭೂಮಂಡಲದಲ್ಲಿ ವಾಸ ಮಾಡುವಂತ ಯಾವ ಮನುಷ್ಯರು ಸದಾ ನಮ್ಮ ಶತ್ರುಗಳು ಗಟ್ಟಿಯಾಗಿ ಅಲ್ಲವೇ ಅಲ್ಲ. ಯಾರು ನಮ್ಮ ಶತ್ರು? ಸೈತಾನನು. ಯಾರು ನಮ್ಮ ಶತ್ರು? ಸೈತಾನನು. ಆ ಸೈತಾನನ ವಿರುದ್ಧವಾಗಿ ನೀನು ಹೋರಾಟ ಮಾಡಬೇಕೇ ವಿನಃ ನಿನ್ನ ಗಂಡ, ನಿನ್ನ ಮಕ್ಕಳು, ಅಥವಾ ನಿನ್ನ ಸಮಸ್ಯೆ, ನಿನ್ನ ಇಕ್ಕಟ್ಟು, ನಿನ್ನ ಕೊರತೆ, ನಿನಗಿರುವಂತಹ ತಡೆಗಳ ವಿರುದ್ಧವಾಗಿ ನೀನು ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ತಾನೆ ಇರಬೇಕಾಗ್ತದೆ. ಅವುಗಳನ್ನ ಜಯಿಸಕ್ಕಾಗಲ್ಲ. ಯಾರಾದ್ರೂ ಸ್ವಂತ ಮನೆಯಲ್ಲಿ ಹೋರಾಟ ನಡೆದ್ರೆ ಮನೆ ಉಳಿಯುತ್ತಾ? ಹೇಳ್ರಿ. ಮಕ್ಕಳ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಮಕ್ಕಳು ಉಳಿತಾರಾ? ಪದೇ ಪದೇ ಅವರಿಗೆ ಬೈತಾ ಇದ್ರೆ, ಅವರಿಗೆ ಹಿಂಸೆ ಕೊಡ್ತಾ ಇದ್ರೆ, ಅವರಿಗೆ ಕೀಳಾಗಿ ಮಾತನಾಡ್ತಿದ್ರೆ, ಅಪನಂಬಿಕೆ ಮಾತುಗಳನ್ನ ಆಡ್ತಾ ಇದ್ರೆ ನಿನ್ನ ಮನೆ ಸಮಾಧಾನವಾಗಿ ಇರುತ್ತಾ? ಇವತ್ತು ನೀನ್ ತಿಳಿದುಕೋ, ಯೇಸುವಿನ ನಾಮದಲ್ಲಿ ಈ ಅಸಮಾಧಾನಕ್ಕೆ, ಈ ಹೋರಾಟಕ್ಕೆ, ಈ ನೋವಿಗೆ ಕಾರಣ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರಲ್ಲ. ಅವನು ಯಾರಂತ ಇವತ್ತು ನೀನು ಅರ್ಥ ಮಾಡಿಕೊಳ್ಬೇಕು. ಯಾರು ಅವನು? ಯೇಸುವಿನ ನಾಮದಲ್ಲಿ ಬೈಬಲ್ ಹೇಳ್ತದೆ, ಯಾರಿಗೂ ಕೊಡದೇ ಇರುವಂತ ಅಧಿಕಾರ ಯೇಸು ಕ್ರಿಸ್ತನನ್ನು ನಂಬಿದಂತ ದೈವ ಮಕ್ಕಳಿಗೆ ದೇವರು ಕೊಟ್ಟಿದ್ದಾನೆ. ಯಾರಿಗೂ ಕೊಡದೇ ಇರುವಂತ ಅಧಿಕಾರ ದೇವರು ಸಭೆಗೆ ವರ್ಗಾಯಿಸಿದ್ದಾನೆ. ಯಾರಿಗೂ ಕೊಡದೇ ಇರುವಂತ ಅಧಿಕಾರ ಯೇಸುವಿನ ನಾಮದಲ್ಲಿ ಆತನ ರಕ್ತದಲ್ಲಿ ರಕ್ಷಣೆಯನ್ನು ಹೊಂದಿಕೊಂಡಿರುವಂತ ನನಗೆ, ನಿನಗೆ ಆತನು ಕೊಟ್ಟಿದ್ದಾನೆ. ಕಟ್ಟುವ, ಬಿಚ್ಚುವ ಅಧಿಕಾರ, ತುಳಿಯುವ ಅಧಿಕಾರ, ಮುರಿಯುವ ಅಧಿಕಾರ, ಕಟ್ಟುವ ಅಧಿಕಾರ, ಬಿಚ್ಚುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾನೆ? ದೇವರು ನನಗೆ ಕೊಟ್ಟಿದ್ದಾನೆ. ಎಷ್ಟು ಜನ ಹೇಳ್ತೀರಾ ಯೇಸುವಿನ ನಾಮದಲ್ಲಿ? ಶತ್ರು ನನಗೆ ನೀನ್ ಮುಟ್ಟಕ್ಕಾಗಲ್ಲ, ನನ್ನ ಮಕ್ಕಳನ್ನ ಮುಟ್ಟೋಕ್ಕಾಗಲ್ಲ, ನನ್ನ ಮನೆಯನ್ನ ಮುಟ್ಟೋಕ್ಕಾಗಲ್ಲ, ನನ್ನ ಸೇವೆಯನ್ನ ಮುಟ್ಟಕ್ಕಾಗಲ್ಲ, ನನ್ನ ಬಿಸ್ನೆಸ್ ಅನ್ನ ಮುಟ್ಟಕ್ಕಾಗಲ್ಲ. ನನಗೆ ಚೆನ್ನಾಗಿ ಗೊತ್ತು, ನನ್ನನ್ನ ಆಳುವವನು ವಿಶ್ವದ ಚಕ್ರವರ್ತಿ ಆಗಿದ್ದಾನೆ, ಸೇನೆಗಳ ಕರ್ತನಾಗಿದ್ದಾನೆ, ಅದ್ಭುತಗಳನ್ನು ನಡೆಸುವ ದೇವಾದಿ ದೇವನಾಗಿದ್ದಾನೆ. ಆತನನ್ನ ದಾಟಿ ಬರುವ ಶಕ್ತಿ ನಿನಗಾಗಲಿ, ನಿನ್ನ ಮಂಡಲಗಳಿಗಾಗಲಿ, ನಿನ್ನ ಕಾರ್ಯಗಳಿಗಾಗಲಿ, ನಿನ್ನ ಕ್ರಿಯೆಗಳಿಗಾಗಿ ಇಲ್ಲವೇ ಇಲ್ಲ. ಸೈತಾನ್, ನೀನು ಪುಟ್ಟಕೋಸಿ, ನೀನೆಂತವನು? ಅವನಿಗೆ ಯಾಕ್ರಿ ನಾವು ಅಷ್ಟೊಂದು ಮಹತ್ವವನ್ನ ಕೊಡಬೇಕು? ಯಾಕ್ರಿ ಅವನಿಗೆ ಮಹತ್ವವನ್ನ ಕೊಡಬೇಕು? ನಸರೇತಿನ ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಶ್ರೇ, ಅದಕ್ಕಾಗಿ ಅಪೊಸ್ತಲ ಪೌಲನು ಇದೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಆತನು ಮುಂದುವರಿದು ಮಾತನಾಡುತ್ತಾನೆ. 18ನೇ ವಚನ ಕೇಳಿಸಿಕೊಳ್ಳುವಂತ ದೇವಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ನೀವು ಯಾರ ಪ್ರೇರಿತರಾಗಿ? ಗಟ್ಟಿಯಾಗಿ ಹೇಳ್ರಿ, ಯಾರ ಪ್ರೇರಿತರಾಗಿ? ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಯೋಚನೆ, ನಿನ್ನ ಕಾರ್ಯ ಯೇಸುವಿನ ನಾಮದಲ್ಲಿ ಇವತ್ತು ಇಲ್ಲೇ ಬಿಟ್ಟು ಹೋಗು. ನಾನು ಅವರ ಬಳಿನಲ್ಲಿ ಹೋದರೆ, ಅವರ ಹತ್ರ ಕೇಳಿದರೆ, ಇವರ ಸಜೆಷನ್ ಕೇಳಿದರೆ, ಅವ್ರ ಹೆಸರಲ್ಲಿ ಮಾತನಾಡಿದರೆ, ಅವರ ಸಂಗಡ ನಾನು ಏನಾದರೂ ಡಿಸ್ಕಷನ್ ಮಾಡಿದರೆ ನನಗೆ ಸೊಲ್ಯೂಷನ್ ಸಿಗ್ತದೆ ಎಂಬುದಾಗಿ ನೀನು ಅನ್ಕೊಂಡಿರುವುದಾದ್ರೆ ವೇಸ್ಟ್. ಮಾನವನು ಸಹಾಯ ಮಾಡುವುದಕ್ಕೆ ಶಕ್ತನಲ್ಲ. ಮಾನವನ ಜೀವಿತದಲ್ಲಿ ಅವನ ಆಲೋಚನೆಗಳು ಯಾವಾಗಲೂ ಕೆಟ್ಟದ್ದಾಗಿರ್ತದೆ ಎಂಬುದಾಗಿ ನಾನಲ್ಲ, ಬೈಬಲ್ ಹೇಳಿದೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಜಯಶಾಲಿ ಆಗಬೇಕಾ? ನಿನ್ನ ಜೀವಿತದಲ್ಲಿ
ಎಲ್ಲಾ ರಂಗಗಳಲ್ಲಿ ಉನ್ನತವಾದ ಸ್ಥಿತಿನಲ್ಲಿ ಬರಬೇಕಾ? ನಿನ್ನ ಜೀವಿತದಲ್ಲಿರುವಂತ, ನಿನ್ನ ಕುಟುಂಬದಲ್ಲಿರುವಂತ ಆತ್ಮಿಕದ ಜೀವಿತ ಉನ್ನತ ಸ್ಥಿತಿನಲ್ಲಿರಬೇಕಾ? ಇಲ್ಲಿ ದೇವರ ಆತ್ಮನು ಹೇಳ್ತಿರುವಂತ ಪ್ರಾಮುಖ್ಯವಾದಂತ ಸಂಗತಿ ಏನ್ ಗೊತ್ತಾ? ಲೋಕಪ್ರೇರಿತರಾಗಿ ಅಲ್ಲ, ಇನ್ನೊಬ್ಬ ನಾಯಕನಿಗೆ ಇನ್ನೊಬ್ಬ ಸೇವಕನಿಗೆ ಪ್ರೇರಿತರಾಗಿ ಅಲ್ಲ, ಅವರು ಬಲವಾದಂಥವರು ಇವರು ಬಲವಾದಂಥವರು ಅಲ್ಲ. ಪ್ರೀತಿಗಳ ದೇವಚಂದ್ರ, ನಾವು ಪ್ರೇರಿತರಾಗಬೇಕಾದಂತ ಪ್ರಾಮುಖ್ಯವಾದಂತ ಸಂಗತಿ ಪರಿಶುದ್ಧಾತ್ಮನ ಅಭಿಷೇಕದಿಂದ ನಾವು ಪ್ರೇರಿತರಾಗಬೇಕು. ಗಟ್ಟಿಯಾಗಿ ಹೇಳೋಣ, ಪರಿಶುದ್ಧಾತ್ಮ ಭರಿತರಾಗಿ ನಾವು ಇರಬೇಕು. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಭರಿತರಾಗಿ ಇರ್ತೀರಿ ಅಂದ್ರೂ ಸದಾ ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಇಷ್ಟು ದಿವಸ ಬೈತಾ ಇದೆ, ಎಷ್ಟು ದಿವಸ ಕೆಟ್ಟ ಮಾತಾಡ್ತಿದ್ದೆ, ಕೆಟ್ಟ ಆಲೋಚನೆ ಮಾಡ್ತಾ ಇದ್ದೆ, ಈಗ ಪರಿಶುದ್ಧನಾಗ್ಬಿಟ್ಯಾ? ಈಗ ಇಷ್ಟು ಸೈಲೆಂಟ್ ಆಗ್ಬಿಟ್ಯಾ? ನೀನ್ ಯಾರಂತ ನಮಗೆ ಗೊತ್ತಿಲ್ವಾ? ಹಲವಾರು ಸಂಗತಿಗಳನ್ನು ನಮ್ಮ ಒಳಗಡೆ ತಂದು ನಮ್ಮ ಪ್ರಾರ್ಥನಾ ಜೀವಿತ ಏನಾದ್ರೂ ಮಾಡಿ ಅವನ್ ತಡಿಬೇಕು. ಅದನ್ನ ಬಿಟ್ರೆ ಬೇರೆ ಯಾವುದೇ ಪ್ಲಾನ್ ಈ ಪ್ರಪಂಚದಲ್ಲಿ ಸೈತಾನ್ ಮಾಡಲ್ಲ ರೀ. ಹಲ್ಲೆಲೂಯ. ದುಡಿಯೋದಕ್ಕೆ ಬಿಡ್ತಾನೆ, ಹಣ ಸಂಪಾದನೆ ಮಾಡ್ತೀಯಾ, ಹಣ ಸಂಪಾದನೆ ಮಾಡೋಕೆ ಬಿಡ್ತಾನೆ, ಮನೆ ಕಟ್ತೀಯಾ, ಮನೆ ಕಟ್ಟೋಕೆ ಬಿಡ್ತಾನೆ, ಕಾರ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಸೈತಾನ್ ಬಿಡ್ತಾನೆ, ಮೋಸ ಮಾಡ್ತೀಯಾ, ವಂಚನೆ ಮಾಡ್ತೀಯಾ, ಇನ್ನೊಬ್ಬರ ಜೊತೆಯಲ್ಲಿ ಯಾವುದೇ ವಿಧವಾದಂತಹ ಅವ್ಯವಹಾರಗಳನ್ನು ನಡೆಸಿಯಾ, ಮಾಡು 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 ಎಂಬುದಾಗಿ ಹೇಳ್ತಾನೆ. ಆದ್ರೆ ಒಂದನ್ನು ಮಾತ್ರ ಬಿಡೋದಿಲ್ಲ ಅವನು. ಏನು? ಗಟ್ಟಿಯಾಗಿ ಶಬ್ದ ಬರಲಿಲ್ಲ. ಏನ್ ಮಾಡೋದಕ್ಕೆ ಬಿಡಲ್ಲ ಅವನು? ಇವತ್ತು ನೀವು ಅರ್ಥ ಮಾಡ್ಕೊಳ್ತಿದ್ದೀರಿ, ದೇವರ ಆತ್ಮ ನಿಮ್ಮನ್ನ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನಾನು ನೆನೆಸುವಂತವನಾಗಿದ್ದೇನೆ. ಪ್ರಾರ್ಥನೆ ಮಾಡೋದಕ್ಕೆ ಅವನು ಬಿಡುತ್ತಿಲ್ಲ ಅಂದ್ರೆ ನಿನ್ನನ್ನ, ನಿನ್ನ ಮನೆಯನ್ನ, ನಿನ್ನ ಆತ್ಮಿಕತೆ ಜೀವಿತವನ್ನ ಅವನೇ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾರು? ನೀನ್ ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ಅರ್ಥ ಮಾಡ್ಕೊಳ್ಳಿ ಪ್ರೀತಿಗಳ ದೇಶ. ಈ 52ನೇ ದಿನದ ಉಪವಾಸ ಪ್ರಾರ್ಥನೆಗೆ ನಾವು ಬಂದವರಾಗಿದ್ದೇವೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮೇಲೆ ಒಂದು ಭಾರವನ್ನ ನಾನು ಹಾಕ್ತಾ ಇದ್ದೇನೆ ಎಂಬುದಾಗಿ ಹೇಳಿದೆ. ಈ ಲೋಕದಲ್ಲಿ ನಿಮ್ಮ ಸಮಸ್ಯೆಗಳು, ನಿಮ್ಮ ಇಕ್ಕಟ್ಟು, ನಿಮ್ಮ ಪರಿಸ್ಥಿತಿ, ನಿಮ್ಮ ಪ್ರತಿಕೂಲಗಳು, ಹೋರಾಟಗಳು ಅವು ಎಲ್ಲವೂ ಸದಾ ಸುಲಭವಾಗಿ, ಸುಲಲಿತವಾಗಿ, ಆ ಎಲ್ಲ ಪ್ರತಿಕೂಲಗಳು ಅನುಕೂಲವಾಗಿ, ಎಲ್ಲಾ ವಿಷಯಗಳಲ್ಲಿ ನೀವು ಜಯಶಾಲಿಗಳಾಗಿ ಮಾರ್ಪಡಬೇಕಂದ್ರೆ ಎಲ್ಲಾ ಸಮಯಗಳಲ್ಲಿ ಪವಿತ್ರಾತ್ಮ ಭರಿತರಾಗಿ, ಮುಂದೆ ಹೋದಪ್ಪ, ದಿನಕ್ಕೆ ಸ್ತೋತ್ರವಾಗಲಿ. ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ದಿನಕ್ಕೆ ಸ್ತೋತ್ರವಾಗಲಿ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಬರೀ ಬೆಳಗಿನ ಜಾವದಲ್ಲಿ, ಬೆಳಿಗ್ಗೆ ಮಧ್ಯಾಹ್ನದ ಜಾವದಲ್ಲಿ, ಸಂಜೆ ಜಾವದಲ್ಲಿ, ಸರ್ವತ್ತಿನಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಯಾವಾಗಂತೆ ಪ್ರಾರ್ಥನೆ ಮಾಡೋದು? ಎಲ್ಲಾ ಸಮಯಗಳಲ್ಲಿ. ಬರೀ ಪ್ರಾರ್ಥನೆ ಮಾಡ್ಕೊಂಡೇನೆ ಇರೋಣ. ಪ್ರಾರ್ಥನೆಗೆ ಸ್ಥಳದ ಅವಶ್ಯಕತೆ ಇಲ್ಲ. ಪ್ರಾರ್ಥನೆಗೆ ನೇಮಕವಾದಂತ ದಿನ ಇಲ್ಲ. ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಯಾರು ಸದಾ ನಮಗೆ ಸಹಾಯಕ್ಕೆ ನಿಂತುಕೊಳ್ಬೇಕಾಗಿಲ್ಲ. ಯಾವಾಗ ನೀವು ಪವಿತ್ರಾತ್ಮ ಪ್ರೇರಿತರಾಗಿರುತ್ತೀರೋ, ಯಾವಾಗ ನೀವು ಪವಿತ್ರಾತ್ಮ ಭರಿತರಾಗಿರುತ್ತೀರೋ, ಯಾವಾಗ ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟಿರ್ತೀರೋ, ಯಾವಾಗ ನೀವು ಪವಿತ್ರಾತ್ಮನಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತೀರೋ, ಯಾವಾಗ ಪವಿತ್ರಾತ್ಮನಿಗೆ ನೀವು ಗೌರವಿಸಿ ನಿನ್ನ ಆಲೋಚನೆ, ನಿನ್ನ ಸಹಾಯ, ನಿನ್ನ ಮಾರ್ಗದರ್ಶನ ನನಗೆ ಬೇಕೆಂಬುದಾಗಿ ಪರಿಶುದ್ಧಾತ್ಮನಿಗೆ ನೀವು ಅವಕಾಶ ಕೊಡ್ತೀರೋ, ಪ್ರೀತಿ ಒಳ್ಳೆಯ ದೇವಚಂದ್ರೆ ನಸರೇತಿನ ಯೇಸುವಿನ ನಾಮದಲ್ಲಿ ನಿಮಗೆ ಸಮಯ, ಸ್ಥಳ, ಊರು, ಕೇರಿ ಯಾವುದೂ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ನೀವೇ ಆ ಪರಿಶುದ್ಧಾತ್ಮನಿಗೆ ಗರ್ಭಗುಡಿಯಾಗಿರುವಂತವರಾಗಿದ್ದೀರಿ. ಆ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ವಾಸ ಮಾಡುತ್ತಾನೆ. ಆ ಪರಿಶುದ್ಧಾತ್ಮನ ಮೂಲಕವಾಗಿ ದೇವಾದಿ ದೇವನು ತಾನೇ ಅನ್ಯ ಭಾಷೆ ವರಗಳನ್ನು ಅನುಗ್ರಹಿಸುತ್ತಾನೆ.
ಅನ್ಯ ಭಾಷೆ ಮಾತನಾಡುವಂತಹ ವ್ಯಕ್ತಿ ಅವನು ಮನುಷ್ಯರ ಸಂಗಡ ಮಾತಾಡಲ್ಲ. ಅನ್ಯ ಭಾಷೆ ಮಾತನಾಡುವಂತಹ ವ್ಯಕ್ತಿ ಯಾರ ಸಂಗಡ ಮಾತನಾಡುತ್ತಾನೆ? ದೇವರ ಸಂಗಡ ಮಾತನಾಡುತ್ತಾನೆ. ನೀನು ಕಣ್ಣುಗಳನ್ನ ಮುಚ್ಚಿಕೊಂಡಿರ್ಬೋದು, ನಿದ್ರೆ ಮಾಡ್ತಿರ್ಬೋದು, ಪ್ರಯಾಣ ಮಾಡ್ತಿರ್ಬೋದು, ಅಡುಗೆ ಮಾಡ್ತಿರ್ಬೋದು, ಕೆಲಸ ಮಾಡ್ತಿರ್ಬೋದು, ಯಾವ ಸ್ಥಳಗಳಲ್ಲಿ ಓಡಾಡ್ತಾ ಇರ್ಬೋದು, ನೀನು ಎಲ್ಲೇ ಹೋಗ್ತಾ ಇರ್ಬೋದು. ಯೇಸುವಿನ ನಾಮದಲ್ಲಿ ನಿನ್ನ ಬಾಯಿಂದ ಶಬ್ದ ಬರದ ರೀತಿಯಲ್ಲಿ ಒಳಗಡೆನೆ ದೇವರ ಆತ್ಮನ ಮೂಲಕವಾಗಿ ಅನ್ಯ ಭಾಷೆ ಹೊರಗಡೆರುವುದಾದ್ರೆ, ಬರೀ ಕಣ್ಣುಗಳನ್ನ ದೃಷ್ಟಿ ನೋಡುತ್ತಾ ಯಾರ್ಯಾರು ಇದ್ದಾರೋ, ಯಾವ ಪರಿಸ್ಥಿತಿಗಳಿದಾವೋ, ಯಾವ ಸಮಸ್ಯೆಗಳಿದಾವೋ ಆ ಪರಿಸ್ಥಿತಿಗಳನ್ನ ಅನ್ಯ ಭಾಷೆನಲ್ಲಿ ಪ್ರಾರ್ಥನೆ ಮಾಡುತ್ತಾ ಹೋಗು. ಆ ಅನ್ಯ ಭಾಷೆಯ ಪ್ರಾರ್ಥನೆ ಇದೆಯಲ್ಲ, ಸೈತಾನನ ಎಲ್ಲ ಕಾರ್ಯಗಳನ್ನ ಲಯಪಡಿಸುತ್ತಾ ನಿನ್ನ ಆತ್ಮಿಕತೆ ಜೀವಿತವನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ನಿನ್ನ ಆ ಪವಿತ್ರಾತ್ಮ ಭರಿತವಾದಂತ ಪ್ರಾರ್ಥನೆ ಪರಲೋಕವನ್ನೇ ನಿನ್ನ ಮಧ್ಯದಲ್ಲಿ ಇಳಿದು ತರುವ ಹಾಗೆ ಮಾಡುವಂತದ್ದಾಗಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಬಹಳ ಜನ ಹೇಳ್ತಾರೆ ಇವಾಗ ಯೂಟ್ಯೂಬ್ನಲ್ಲಿ, ಬಹಳ ಸೇವಕರು ಹೇಳ್ತಾರೆ, ಏನು ರಬಾ ದಬಾ ಗಿಬಾ ಗಿಬಾ ಅಂತ ಹೇಳ್ತಾ ಇದ್ದೀರಾ, ಏನು ಬರುತ್ತೆ ಅದಂತ. ಬೈಬಲ್ ಇರೋದನ್ನೇ ನಾವು ಹೇಳ್ತಾ ಇದ್ದೇವೆ. ನಿನಗೆ ಗೊತ್ತಿಲ್ಲ, ನೀನು ಸುಮ್ಮನೆ ಇದ್ದು ಬಿಡಬೇಕು. ಅಪೊಸ್ತಲ ಪೌಲನ ಸೇವೆಯನ್ನು ಗಮನಿಸುವಂತಹ ಸಂದರ್ಭದಲ್ಲಿ, ನಾನೇ ಹೆಚ್ಚಾಗಿ ವಾಣಿಗಳನ್ನು ಆಡುವಂಥವನಾಗಿದ್ದೇನೆ, ನಾನು ಹೆಚ್ಚಾಗಿ ವಾಣಿಗಳಲ್ಲಿ ಪ್ರಾರ್ಥನೆ ಮಾಡುವಂಥವನಾಗಿದ್ದೇನೆ ಎಂಬುದಾಗಿ ನನ್ನೊಟ್ಟಿಗೆ ಹೇಳಿದ್ದೀರಾ? ನಾನು ಗಟ್ಟಿಯಾಗಿ, ನಾನು ಹೆಚ್ಚಾಗಿ ವಾಣಿಗಳನ್ನು ಮಾತನಾಡುವಂಥವನಾಗಿದ್ದೇನೆ, ಹೆಚ್ಚಾಗಿ ವಾಣಿಗಳಲ್ಲಿ ಪ್ರಾರ್ಥಿಸುವಂಥವನಾಗಿದ್ದೇನೆ. ಆತನೇ ಹೇಳ್ತಾನೆ, ಏನು ಗೊತ್ತಾ? 18ನೇ ವಚನದಲ್ಲಿ, ಪವಿತ್ರಾತ್ಮ ಪ್ರೇರಿತರಾಗಿ, ಎಲ್ಲರೂ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಪ್ರಾರ್ಥನೆ ಮಾಡಬಹುದ್ರಿ. ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಬಹುದು. ನಾನು ವಾಕ್ ಮಾಡ್ತಾ ಪ್ರೇಯರ್ ಮಾಡ್ತಾ ಇರ್ತೀನಿ, ಅಡುಗೆ ಮಾಡ್ತಾ ಪ್ರೇಯರ್ ಮಾಡ್ತೀನಿ. ಪಾಸ್ಟರ್, ನೀವು ಅಡುಗೆ ಮಾಡ್ತೀರಾ? ನನ್ನ ಕೈ ರುಚಿನ ನೀವು ತಿಂದ್ಬಿಟ್ರೆ ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ KFC ಎಲ್ಲ ನನ್ನನ್ನ ಅಡ್ಡ ಬಂದು ನಿವಾರಿಸ್ಬೇಕು. ಅದಕ್ಕಿಂತ ತುಂಬ ಸೂಪರ್ ಟೇಸ್ಟಿಯಾಗಿ ಮಾಡ್ತೀನಿ. ನಾನು ಯಾವಾಗ ಸ್ಟವ್ ಅನ್ನು ಹಚ್ತೀನೋ ಆ ಸಂದರ್ಭದಲ್ಲಿ ದೇವರಾತ್ಮನೆ, ನನ್ನ ಮಕ್ಕಳು ಇದನ್ನು ತಿಂತಾರಪ್ಪ, ದೇವರೇ ಕರ್ತನೆ, ಇದು ಬಹಳ ಟೇಸ್ಟ್ ಆಗಿ ಬರಬೇಕು. ಅವ್ರ ಬಾಯಿ ಎಲ್ಲಿ ಒಂದು ಮಾತು ಸದ ಏರುಪೇರಾಗಿ ಬರಬಾರ್ದು ಎಂಬುದಾಗಿ ನಾನು ಯಾವಾಗ ಪ್ರಾರ್ಥನೆ ಇಲ್ಲದ ಮಾಡ್ತೇನೋ ಅವತ್ತಿನ ದಿನ ಅಡುಗೆ ಎಲ್ಲ ಕೆಟ್ಟೋಗಿರುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲದೆ ಅವತ್ತು ದಿನ ಪ್ರಾರಂಭ ಮಾಡಿದ್ರೆ ಅವತ್ತು ಬರುವಷ್ಟು ಹೋರಾಟ ಜೀವಿತದಲ್ಲಿ ಯಾವತ್ತೂ ಬರಲ್ಲ. ಪ್ರಾರ್ಥನೆ ಇಲ್ಲದೆ ಕೆಲಸಗಳನ್ನ ಪ್ರಾರಂಭ ಮಾಡಿದರೆ ಅವತ್ತು ಬರುವಂತ ಆ ಕೆಲಸದಲ್ಲಿ ಬರೀ ನೋವೇ ಬರ್ತವೆ. ದಿನಕ್ಕೆ ಸ್ತೋತ್ರವಾಗಿ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಪ್ರೀತಿಯುಳ್ಳ ದೇವರೇ, ಎಲ್ಲ ಸಮಯಗಳಲ್ಲಿ, ಎಲ್ಲ ಸ್ಥಿತಿಗತಿಗಳಲ್ಲಿ ನೀವು ಪ್ರಾರ್ಥನೆ ಮಾಡಬಹುದು. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಿದಾರಲ್ಲ, ಅವ್ರು ಯಾವತ್ತೂ ಸದ ಯಾರ ಮುಖಾನೂ ನೋಡಲ್ಲ, ಯಾರ ವಿಷಯದಲ್ಲಿ ಸದ ತಲೆ ಹಾಕಲ್ಲ. ಅವರು ಯಾವ ಸಂಗತಿಗಳ ವಿಷಯದಲ್ಲಿ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರು ಏನ್ ಕೆಡಿಸ್ಕೊಳ್ಳಲ್ಲ? ನಾನು ಅವಾಗ ಹೇಳ್ತಿರ್ತೇನೆ, ಏನ್ ಗೊತ್ತಾ, ಒಂದ್ ವೇಳೆ ತಲೆ ಕೆಟ್ಕೊಂಡ್ರೆ ಬಾಚಣಿಕೆ ತಗೊಂಡು ತಲೆ ಬಾಚ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು, ಓ ರಿಬಾನದಲರ ಶಂಧುರ ದಿಕ್ಕರಲರ ಮಾಂದಿರ ಕಫತುರಲರ ಮಾಂದಿರ ರಿಬಾ ಕಿಮಾ ದಿಬಾ ರಬಾನ ಶಬಾ ದಿಬಾ, ಓ ರಿಬಾ ಕಿಮಾ ದಿಬಾ ರಬಾನ ಶಂಧುರಲರ ಬಾ ಅಂತ ನೋಡು. ತಲೆ ಕೆಟ್ಟಿರುವ ಎಲ್ಲ ನರಗಳೆಲ್ಲ ಯೇಸುವಿನ ನಾಮದಲ್ಲಿ ನೆಟ್ಟಗಾಗ್ಬಿಡದಾವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಆ ಭಾರನೇ ಪ್ರಾರ್ಥನೆಯ ಭಾರ. ದಿನಕ್ಕೆ ಸ್ತೋತ್ರವಾಗಲಿ. ನನ್ನ ರಾಜ್ಯ ರಕ್ಷಣೆಗೆ ಬರಬೇಕಂದ್ರೆ ನಾನು ಮೊದಲು ಯೇಸುವಿನ ನಾಮದಲ್ಲಿ ದೇವರ ಬಲದಿಂದ ತುಂಬಲ್ಪಡಬೇಕು. ನಾನು ಫಲವುಳ್ಳ ವ್ಯಕ್ತಿಯಾಗಿ ಮಾರ್ಪಡಬೇಕು. ನಾನು ವರಗಳಿಂದ, ಅಭಿಷೇಕದಿಂದ ನಾನು ಮೊದಲು ತುಂಬಲ್ಪಡಬೇಕು. ನನ್ನ ರಾಜ್ಯ ರಕ್ಷಣೆಗೆ ಬರಬೇಕಂದ್ರೆ ಬಾಯಿ ಮಾತಿನಿಂದ ಬರೀ ಮಾತನಾಡಿದ್ರೆ ಸಾಲದು. ಆ ದರ್ಶನ, ಆ ಕನಸು ನನ್ನ ಒಳಗಡೆ ಯಾವಾಗಲೂ ನನ್ನನ್ನು ಎಬ್ಬರಿಸ್ತಾ ಇರಬೇಕು.
ಪ್ರೀತಿಯುಳ್ಳ ದೇವಜನರೇ, ನಿನ್ನ ಕುಟುಂಬ ಅಥವಾ ನಿನ್ನ ಸೇವೆ, ನಿನ್ನ ಆತ್ಮಿಕತೆ ಬದುಕು ನಿರಂತರವಾಗಿ ಆಶೀರ್ವದಿಸಲ್ಪಡಬೇಕಂದ್ರೆ ನಿನಗೊಂದು ಗುರಿ ಇರಬೇಕು, ನಿನಗೊಂದು ಕನಸಿರಬೇಕು. ಆ ಕನಸುಗಳು ಯಾವಾಗಲೂ ಸದಾ ಜಯಶಾಲಿಯಾಗಿ ಮಾರ್ಪಡಬೇಕಂದ್ರೆ ಯೇಸುವಿನ ನಾಮದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಾನು ನಿನಗೆ ಒಂದು ಮಾತನ್ನು ಹೇಳ್ತೇನೆ, ಏನ್ ಗೊತ್ತಾ? ನಿನ್ನ ಕನಸಿನ ಜೊತೆನಲ್ಲಿ ದೇವರ ಸಹಾಯ ಇರಬೇಕು. ಹಲ್ಲೆಲೂಯ. ಆ ಸಹಾಯ ಸಿಗಬೇಕಂದ್ರೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಇರಬೇಕು. ಅರ್ಥ ಆಗುತ್ತಾ? ದೇವರ ಸಹಾಯ ಸಿಗಬೇಕಂದ್ರೆ ಪ್ರಾರ್ಥನೆಯಲ್ಲಿ ಇರಬೇಕು. ಒಬ್ಬ ರಾಜನಿಗೆ ಕನಸು ಬಿಡುತ್ತೆ, ಒಂದು ದೊಡ್ಡದಾದಂತ ಮರ ಅದು ಧಡಲ್ಲಂತ ಕಟ್ಕೊಂಡು ಬಿದ್ದು ಬಿಡುತ್ತೆ. ಒಂದು ದೊಡ್ಡದಾದ ಬಲಶಾಲಿಯಾಗಿರುವಂತ ಎತ್ತು ಅದರ ಪಾಡಿಗೆ ಅದು ಕಡಿದು ಸತ್ತೋಗ್ಬಿಡ್ತದೆ. ತುಂಬಾ ಭಯ ಬಂದ್ಬಿಡ್ತದೆ ಆ ರಾಜನಿಗೆ. ಎಷ್ಟು ಭಯ ಬರ್ತದೆ ಅಂದ್ರೆ, ಅಯ್ಯೋ ಏನಾಯ್ತು, ಇಷ್ಟು ದೊಡ್ಡ ಮರ ಅದರ ತಂತಾನೆ ಕಡ್ಕೊಂಡು ಬಿದ್ದು ಬಿಡುತ್ತಲ್ಲ ಎಂಬುದಾಗಿ ಬೆಳಿಗ್ಗೆ ಎದ್ದೊಳ್ತಾನೆ. ಎದ್ದ ತಕ್ಷಣವೇ ತನ್ನ ಆಸ್ಥಾನದಲ್ಲಿರುವಂತಹ ಜ್ಞಾನಿಗಳನ್ನ ಕರೀತಾರೆ. ಕರೆದು ಬಿಟ್ಟು ಕುಂದಿರಿಸಿ ಹೇಳ್ತಾನೆ, ಏನ್ ಗೊತ್ತಾ, ನನಗೊಂದು ಕನಸು ಬಿತ್ತು ಅಂತ. ಹೌದಾ ರಾಜ, ಏನು ಕನಸು ಅಂತ ಕೇಳ್ತಾರ ಅವರು. ಏನು ಕನಸು ಅಂತ ಕೇಳೋ ಅಷ್ಟರ ಒಳಗೆ ಆ ಕನಸನ್ನು ಇವ್ರು ಮರೆತು ಬಿಟ್ಟಿರ್ತಾನೆ. ಆ ಕನಸನ್ನ ಮರೆತು ಬಿಡ್ತಾನೆ. ಮರ್ತಾಗ ಎಲ್ಲ ಜ್ಞಾನಿಗಳನ್ನು ಕರೆಸಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ನನಗೆ ಅವ್ರು ಹಿಡಿದು ಬಿಡ್ತಾರೆ ಎಂಬುದಾಗಿ ನೆನೆಸಿ ಅವ್ರು ಹೇಳ್ತಾನೆ, ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು, ಆ ಕನಸು ಏನು ಅಂತ ಯಾರು ಹೇಳ್ತೀರಂತ ಕೇಳ್ತಾನೆ. ಅರ್ಥ ಆಗುತ್ತಾ ನಿಮಗೆ? ಆ ಕನಸು ಯಾರು ಹೇಳ್ತೀನ ಅಂತ. ಕೂತ್ಕೊಂಡಿರುವಂತ ಎಲ್ಲರೂ ಸದಾ, ಅಯ್ಯೋ ಈಗ ತಾನೇ ಚೆನ್ನಾಗಿದೆ ರಾಜ, ಇವಾಗ ಏನಾಯ್ತು ಇವನಿಗೆ, ಏನಾದ್ರು ಸೈಕೋಗಿಕೋ ಆದನ, ಹಾಗೆ ಬರುತ್ತಲ್ಲ ಯೋಚನೆ. ಇವನು ಯಾರೋ ರಾತ್ರಿ ಕನಸು ಕಂಡಿದ್ದನ್ನ ಬೆಳಗಿನ ಜಾವದಲ್ಲಿ ಬಂದು ನಮಗೆ ಆ ಕನಸಿನ ಅರ್ಥ ಹೇಳ್ರಿ ಅಂತಾನಲ್ಲ. ಇವ್ರಿಗೆ ಏನಾದ್ರು ನಿಮ್ಮ ಮನಸ್ಸಿಗೆ ಸೇರಿಸ್ಬೇಕಾ, ಏನಾದ್ರು ಮಾಡ್ಬೇಕಾ ನೋಡ್ರಪ್ಪ ಅಂತ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ಇವ್ರಿಗೆ ತುಂಬಾ ಕೋಪ ಬರ್ತದೆ ರಾಜನಿಗೆ. ಮಾತನಾಡ್ತಿರುವಂತ ಆ ಮನುಷ್ಯನ ನೋಡ್ತಾನೆ, ಏನು ಉತ್ತರ ಹೇಳೋದಕ್ಕೆ ಬರೀ ಗುಸುಗುಸು ಅಂತಿದಾರ. ನೋಡಿ, ಯಾರು ಈ ಕನಸಿನ ಬಗ್ಗೆ ತಿಳಿಸೋದಿಲ್ವೋ, ನನಗೇನ್ ಕನಸು ಬಿತ್ತೋ ಆ ಕನಸನ್ನ ನೀವು ನನಗೆ ಹೇಳಿಲ್ವೋ, ಈಗ ಕೂತುಕೊಂಡಿರುವಂತ ನಿಮ್ಮೆಲ್ಲರ ತಲೆ ನಾಳೆ ಉದಯ ಕಾಲದಲ್ಲಿ ಇರಲ್ಲ, ಕಡಿಸ್ಬಿಡ್ತೀನಿ ಅಂತ. ಹೇಗಿದ್ರು ರಾಜಾಜ್ಞೆ, ರಾಜ ಏನ್ ನುಡಿತಾನೋ ಅದನ್ನ ನೆರವೇರಿಸ್ತಾನೆ ಎಂಬುದಾಗಿ ಎಲ್ಲರೂ ಗಡಗಡ ಗಡಗಡ ನಡಗ್ತಾ ಇರ್ತಾರೆ. ನಡಗ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಮೇಲಕ್ಕೆ ಎದ್ದು ನಿಂತು ಹೇಳ್ತಾರೆ, ರಾಜ ನಿನ್ನೆ ರಾತ್ರಿ ನಿನಗೆ ಏನು ಕನಸು ಬಿತ್ತೋ ನಾನು ಹೇಳ್ತೀನಿ ಎಂಬುದಾಗಿ ಕೈ ಎತ್ತಿ ನಿಂತುಕೊಳ್ತಾನೆ. ಅಕ್ಕಪಕ್ಕದವರೆಲ್ಲರೂ ಸದಾ ದಂಗಾಗ್ಬಿಡ್ತಾರ. ಏನ್ ಮಾತನಾಡ್ತಿದ್ಯಾ? ಅವನು ರಾಜ ಆಲ್ರೆಡಿ ನಮ್ಮ ತಲೆನ ಕಡಿಸ್ಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದಾನೆ. ನೀ ಈ ಸಂಗತಿಗಳನ್ನ ಯಾರ ಮುಂದೆ ಮಾತನಾಡ್ತಾ ಇದೀಯಾ? ಸ್ವಲ್ಪ ಎಚ್ಚರವಾಗಿ ಮಾತನಾಡು, ಎಚ್ಚರವಾಗಿ ಮಾತನಾಡು ಅಂತ ಹೇಳುವಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಖಂಡಿತವಾಗಿ ನಾಳೆ ದಿನದಲ್ಲಿ ಆ ಕನಸಿನ ಅರ್ಥವನ್ನ ನಾನು ಹೇಳೇ ಹೇಳ್ತೇನೆ. ಆಗ ಅವರೆಲ್ಲರೂ ಹೇಳ್ತಾರೆ, ಏಯ್ ದಾನಿಯೇಲ, ಅಕ್ಕಪಕ್ಕದಲ್ಲಿರುವಂತ ಇಸ್ರೇಲರೆಲ್ಲರೂ ಸದಾ ಕೂಗಿ ಹೇಳ್ತಾರೆ, ನಾವು ಬಂದಿರೋದು ಯಾವ ಸ್ಥಳಕ್ಕೆ? ಸೆರೆಮನೆಗೆ ಬಂದಿದ್ದೇವೆ. ಎಲ್ಲಿ ಬಂದಿದ್ದೀವಿ? ಸೆರೆವಾಸದಲ್ಲಿ ಇದ್ದೀವಿ. ನಿನಗೆ ಬುದ್ಧಿ ಇದೆಯಾ? ನಿನಗೆ ಮೆದುಳಿದೆಯಾ? ಏನ್ ಮಾತನಾಡ್ತಿದ್ದೀಯ ನೀನು? ನಾವು ಆಲ್ರೆಡಿ ಬಂಧನದಲ್ಲಿ ಇರುವಂತಹ ವ್ಯಕ್ತಿಗಳು ನಮ್ಮನ್ನ ಇನ್ನೂ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ಯಾ? ಆಗ ದಾನಿಯೇಲ್ ಹೇಳ್ತಾನೆ, ಇಸ್ರಾಯೇಲರೇ ನೀವು ಭಯಪಡಬೇಡ್ರಿ, ನಮ್ಮ ಪಾಸ್ಟರ್ ಇದ್ರಲ್ಲ ಯೆರೆಮೀಯ, ಅವ್ರು ಹೇಳಿದ ಪ್ರಸಂಗ ನೀವು ಮರೆತು ಬಿಟ್ರಾ? ಏನ್ ಪ್ರಸಂಗ? ನೀನು ಕೇಳಿಕೊಂಡರೆ ನಿನಗೆ ತಿಳಿಯದಾದಂತ ಗುಡಾರ್ಥಗಳನ್ನ ನಾನು ನಿನಗೆ ಪ್ರಕಟಪಡಿಸುತ್ತೇನೆ ಎಂಬುದಾಗಿ. ನೀನು ಕೇಳಿಕೊಂಡ್ರೆ, ನೀನು ಪ್ರಾರ್ಥನೆ ಮಾಡಿದರೆ ನೀನು ತಿಳಿಯಲಾರದಂತ ಗುಡಾರ್ಥವನ್ನ ನಾನು ಪ್ರಕಟಪಡಿಸುತ್ತೇನೆ ಎಂಬುದಾಗಿ ನಮ್ಮ ಪಾಸ್ಟರ್ ಹೇಳಿದ್ದನ್ನ ನೀವು ಮರೆತು ಬಿಟ್ಟಿದ್ದೀರಾ?
ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ದೇವರು ಗೂಢಾರ್ಥಗಳನ್ನು ಪ್ರಕಟಿಸುವಂತ ದೇವರಾಗಿದ್ದಾನೆ. ಅವನ ಜೊತೆಯಲ್ಲಿ ಇನ್ನೂ 3 ಸೇರ್ತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ 4 ಜನ ಒಟ್ಟಾಗಿ ಸೇರಿ ಅವತ್ತು ಪ್ರಾರ್ಥನೆ ಮಾಡ್ತಾರೆ. ಮಾರನೇ ದಿನ ರಾಜನಿಗೆ ಬಿದ್ದಂತ ಆ ಕನಸನ್ನ ಪ್ರಕಟಿಸ್ತಾರೆ. ಇವರು 4 ಜನ ಆ ಕನಸಿನ ವಿಷಯ ಪ್ರಕಟಿಸಿದಂತ ಈ 4 ವ್ಯಕ್ತಿಗಳೇ ಅವನ ಸಂಸ್ಥಾನದಲ್ಲಿ ಮುಖ್ಯವಾದ ಅಧಿಕಾರಿಗಳಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ಬದುಕಿನಲ್ಲಿ ನೀನು ಉನ್ನತವಾದಂತ ಆಶೀರ್ವಾದವನ್ನ ಪಡಿಬೇಕಂದ್ರೆ, ದೇಶದ ಮೇಲನ್ನ ಅನುಭವಿಸಬೇಕಂದ್ರೆ, ನೀನು, ನಿನ್ನ ಮನೆ, ನಿನ್ನ ಸಭೆ, ನಿನ್ನ ಕುಟುಂಬ ಉನ್ನತವಾಗಿ ಮಾರ್ಪಡಬೇಕಂದ್ರೆ, ವಿಶೇಷವಾಗಿ ಪರಲೋಕದ ಗುಡಾರ್ಥಗಳು, ಸತ್ಯಾರ್ಥಗಳು, ಪರಲೋಕದ ರಹಸ್ಯ ನಿನ್ನ ಬದುಕಿನಲ್ಲಿ ದೇವರು ಪ್ರಕಟಿಸಬೇಕಂದ್ರೆ ಬೇಕಾಗಿರುವಂತ ಸಂಗತಿಯನ್ನು ಗೊತ್ತಾ? ಪ್ರಾರ್ಥನೆ. ನಿನ್ನ ಮನೆ ಸರಿಯಾಗಬೇಕು, ನಿನ್ನ ಗಂಡನು ಸರಿಯಾಗಬೇಕಂದ್ರೆ ನಿನಗೆ ಬೇಕಾದಂತ ಪ್ರಾಮುಖ್ಯವಾದ ಸಂಗತಿ ಏನು ಗೊತ್ತಾ? ಪ್ರಾರ್ಥನೆ. ಆ ಪ್ರಾರ್ಥನೆ ಹೇಗೆ ಮಾಡಬೇಕು ಗೊತ್ತಾ? ಹೇಳಿ ನಾನು ಮುಗಿಸ್ತೇನೆ. ಯೇಸುವಿನ ನಾಮದಲ್ಲಿ. ನನ್ನ ಮಗಳು ಮೋನಿಕಾ ಆವಾಗ ಹೇಳ್ತಿರ್ತಾರೆ, ನನಗೆ ತುಂಬಾ ಆಶ್ಚರ್ಯವಾಗುತ್ತೆ. ದೇವ್ರು ನನ್ನ ಜೊತೆಗೆ ಹೀಗೆ ಮಾತನಾಡಿದ್ರು, ದೇವ್ರು ನನ್ನ ಕನಸಿನಲ್ಲಿ ಹೀಗೆ ಮಾತನಾಡಿದ್ರು, ದೇವ್ರು ನನಗೆ ರಹಸ್ಯಗಳ ಮೂಲಕವಾಗಿ ಮಾತನಾಡಿದ. ದೇವರು ಈ ಚಿಕ್ಕ ಪ್ರಾಯದಲ್ಲಿಯೇ ಅಂಥ ಒಂದು ದೊಡ್ಡದಾದಂತ ಅಭಿಷೇಕ ಬಲದಿಂದ ಆ ಮಗುವನ್ನು ತುಂಬಿರುವಾಗ ನಾನು ಅವಳ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಸದಾ ಹಿಂದೇಟ್ ಹಾಕ್ತೇನೆ. ಯಾಕೆಂದ್ರೆ ದಿನಕ್ಕೆ ಸ್ತೋತ್ರವಾಗಲಿ, ದೇವರು ಆ ಮಗುವನ್ನು ತನ್ನ ತಾಯಿ ಗರ್ಭದಲ್ಲಿ ಅಭಿಷೇಕ ಮಾಡಿದ್ದಾರೆ. ಹೆಸರಿಡಿದು ಕರೆದು ತನ್ನ ಸೇವೆಯಲ್ಲಿ ಇವತ್ತು ಬಲವಾಗಿ ಉಪಯೋಗಿಸ್ತಾ ಇರ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಿನ್ನ ಬದುಕಿನಲ್ಲಿ ಪ್ರತಿಯೊಂದು ಕಾರ್ಯಗಳು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನಿನ್ನ ಮೇಲೆ ಒಂದು ಭಾರ. ಆ ಭಾರ ಏನು ಗೊತ್ತಾ? ಗಟ್ಟಿಯಾಗಿ ಹೇಳ್ರಿ. ಆ ಪ್ರಾರ್ಥನೆ ಯಾವಾಗ? ಎಲ್ಲಾ ಸಮಯಗಳಲ್ಲಿ. ಹೇಗೆ? ಪವಿತ್ರಾತ್ಮ ಭರಿತರಾಗಿ. 126ನೇ ಕೀರ್ತನೆ 5 ಮತ್ತು 6ನೇ ವಚನ ಓದಿ ನಾವು ಮುಗಿಸಿಕೊಳ್ಳುವಂತರಾಗೋಣ. ದಿನಕ್ಕೆ ಸ್ತೋತ್ರವಾಗಲಿ. ಬಹಳ ಸುಪರಿಚಿತವಾದ ವಚನ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವವರು ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವರು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ತರುವರು. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಅಳುತ್ತಾ ಬಿತ್ತುವವರು ಹಾಡುತ್ತಾ, ಹಿಡಿಯಾಗಿ ಬೀಜವನ್ನು ತೆಗೆದುಕೊಂಡು ಹೋಗುವವರು ಹೊರೆಯಾಗಿ ತಲೆ ಮೇಲೆ ಹೊತ್ತುಕೊಂಡು ಬರ್ತಾರಂತೆ. ಬಿತ್ತಿದ್ದು ಎಷ್ಟು? ಹಿಡಿಯಷ್ಟು. ಅಷ್ಟೇ ತಾನೇ ಬಿತ್ತುತ್ತಾರೆ, ಸೇರಿನಷ್ಟು ಬಿತ್ತುತ್ತಾರೆ ಅಲ್ವಾ? ನಾಕೆ ಸ್ತೋತ್ರವಾಗಲಿ. ಹೊತ್ತು ತಂದಿದ್ದೆಷ್ಟು? ಆದ್ರೆ ಬಿತ್ತುವ ರೀತಿ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯವಾದದ್ದು. ಬಿತ್ತುವ ರೀತಿ ಇದೆಯಲ್ಲ, ಬಹಳ ಪ್ರಾಮುಖ್ಯವಾದದ್ದು. ಒಂದು ಬೀಜ ಬಿತ್ತುವಾಗಲೂ ಸದಾ ಬಿತ್ತುವಂತ ಮನುಷ್ಯ ಅವನು ನೀರಿನಲ್ಲಿ ಅದನ್ನು ನೆನೆಸಿ ಬಿತ್ತುವುದಿಲ್ಲ. ಬಿತ್ತುವಾಗಲೆಲ್ಲ ಕಣ್ಣೀರಿಟ್ಟು ದೇವರ ಹತ್ರ ಅವನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ಇದು 100ರಷ್ಟು ಫಲ ಕೊಡ್ಲಿ ಅಂತ. ಆ ಕಣ್ಣೀರಿನ ಹನಿ ಆ ಬೀಜದೊಟ್ಟಿಗೆ ಬಿದ್ದಂತ ಸಂದರ್ಭದಲ್ಲಿ ಅದು 1000ರಷ್ಟು ಫಲಿಸುವಂತದ್ದಾಗಿದೆ. ಬಿತ್ತಿದ್ದು ಹಿಡಿಯಷ್ಟು, ಆದ್ರೆ ತರುವುದು ಟ್ಯಾಕ್ಟ್ರಿ ಗಂಟಲೆ ತರ್ತಾ ಇರ್ತಾರೆ. ಇವಾಗ ಲೋಡ್ ಗಂಟಲೆ ತರ್ತಾ ಇರ್ತಾರೆ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆ ಅಂದ್ರೇನೆ ದೇವರು ಮೆಚ್ಚುವಂತ ಪ್ರಾರ್ಥನೆ. ಅದು ಕಣ್ಣೀರಿನ ಪ್ರಾರ್ಥನೆ. ಇವತ್ತು ನಿನ್ನ ಕುಟುಂಬದ ವಿಷಯದಲ್ಲಿ, ನಿನ್ನ ಸೇವೆಯ ವಿಷಯದಲ್ಲಿ, ನಿನ್ನ ಆತ್ಮಿಕತೆ ಬದುಕಿನ ವಿಷಯದಲ್ಲಿ, ನಿನ್ನ ಬಿಸ್ನೆಸ್ಸಿನ ವಿಷಯದಲ್ಲಿ, ದಿನಕ್ಕೆ ಸ್ತೋತ್ರವಾಗಲಿ, ನೀನು ಮಾಡುವಂತ ಪ್ರತಿಯೊಂದು ಕಾರ್ಯಗಳ ವಿಷಯದಲ್ಲಿ ಪ್ರಾರ್ಥನೆ. ಏನೋ ಮಾಡ್ತೀನಿ ಎಂಬುದಾಗಿ ಮಾಡಿ ಪ್ರಾರ್ಥನೆ ಮಾಡಿ ಹೋದ್ರೆ ಅದಕ್ಕೆ ಸಿಕ್ಕುವಂತ ಫಲ ಅಲ್ಪವಾಗಿರ್ತದೆ. ಆದರೆ ಕಣ್ಣೀರಿನಿಂದ ಈ ಕಾರ್ಯವನ್ನ, ಈ ಕುಟುಂಬವನ್ನ, ಈ ಸೇವೆಯನ್ನ, ಈ ಜೀವನವನ್ನ, ಈ ರಾಜ್ಯವನ್ನ, ಈ ದೇಶವನ್ನ, ದೇವರೇ ನೀನು ಕೊಟ್ಟಂತ ದರ್ಶನವನ್ನ ಸ್ವಾಮಿ ಕಣ್ಣೀರಿನಿಂದ ನಿನ್ನ ಪಾದ ಸನ್ನಿಧಾನದಲ್ಲಿ ನಾನು ಬಿತ್ತುತ್ತಾ ಇದ್ದೇನೆ, ಇದನ್ನ ನೀನು ಫಲ ಕೊಡುವ ಹಾಗೆ ನೀನು ನಡೆಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಹೋಗುವಾಗ
ನೀನು ಬರಿಗೈನಲ್ಲಿ ಬರಲ್ಲ, ನೀನು ಹೊರೆಯಾಗಿ ಹೊತ್ತುಕೊಂಡು ಅದು ನಿನ್ನ ಜೀವಿತದಲ್ಲಿ ಉನ್ನತವಾದ ಬಲದಿಂದ ತುಂಬಿ ಬರುವ ಹಾಗೆ ಆ ಪ್ರಾರ್ಥನೆ ತರುವಂಥದ್ದಾಗಿದೆ. ಯಾರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ, ಪವಿತ್ರಾತ್ಮ ಭರಿತರಾಗಿ ಇರುವಂಥ ದೇವ ಮಕ್ಕಳ ಪ್ರಾರ್ಥನೆಗೆ ದೇವರು, ಪರಲೋಕದ ದೇವರು ಉತ್ತರವನ್ನು ಕೊಡುತ್ತಾರೆ. 1 ಕೊರಿಂಥದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ 18ನೇ ವಚನ ನಾವು ಓದಿ ಮುಗಿಸಿಕೊಳ್ಳುವಂತವರಾಗುತ್ತೆ. ನಾಲ್ಕು ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಕರ್ತನ ಸಂಸರ್ಗದಲ್ಲಿರುವವನಾದರೂ, ಯಾರ ಸಂಸರ್ಗದಲ್ಲಿ? ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಎಲ್ಲರೂ ಹೇಳ್ರಿ, ಒಂದೇ ಆತ್ಮವಾಗಿದ್ದಾನೆ. ಮೇಲಿನ ವಚನ ಓದಮ್ಮ. ಸೂಳೆಯ ಸಂಸರ್ಗ ಮಾಡುವವನು, ವೇಶ್ಯೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿಯದೋ? ಗಂಡ ಹೆಂಡರಿಬ್ಬರು ಸಾಕು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ 2 ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇ ಸಂಗತಿಯ ವಿಷಯ ಬೇಡವೇ ಬೇಡ, ಆದ್ರೂ ಹೇಳಿದ್ದೇನೆ. ಒಂದು ವೇಶ್ಯೆಯ ಸಂಸರ್ಗ ಮಾಡುವವನು ಅವಳ ಜೊತೆನಲ್ಲಿ ಇಚ್ಚೋಡಾಗ್ತಾನೆ. ಆದ್ರೆ ದೇವರ ಸಂಸರ್ಗ ಮಾಡುವನು, ಹೇಳ್ರಿ ಗಟ್ಟಿಯಾಗಿ, ಯಾರ ಜೊತೆಲಿ? ದೇವರ ಜೊತೆನಲ್ಲಿ ಸಂಸರ್ಗ ಮಾಡುವವನು ಯಾರ ಜೊತೆಲಿ ಇರ್ತಾನೆ? ದೇವರೊಟ್ಟಿಗಿರ್ತಾನೆ. ಇವತ್ತು ನೀವು ಬಂದಿದ್ದೀರಿ ಅಂದರೆ ಲೋಕದ ಸಂಗತಿಗಳ ಜೊತೆಲಿ ಸಂಸರ್ಗ ಮಾಡಿದವರಲ್ಲ, ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ. ಗಟ್ಟಿಯಾಗಿ ಹೇಳ್ರಿ. ಲೋಕದ ಸಂಗತಿಗಳಲ್ಲಿ ಸಂಸರ್ಗ ಮಾಡುವ ವ್ಯಕ್ತಿಗಳು ದೇವರ ಮಂದಿರದಲ್ಲಿ ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ. ನೀವು ದೇವರ ಸಂಸರ್ಗ ಮಾಡಿರುವುದರಿಂದ ಯೇಸುವಿನ ನಾಮದಲ್ಲಿ ನೀವು ದೇವರೊಟ್ಟಿಗೆ ಇರುವುದಕ್ಕಾಗಿ ಬಂದಿದ್ದೀರಿ. ಅದಕ್ಕಾಗಿ ದೇವರು ಇವತ್ತು ನಿಮಗೆ ಪಾಠವನ್ನು ಕಲಿಸ್ತಾ ಇದ್ದಾನೆ. ಗಮನಿಸಿ, ಇವತ್ತಿನಿಂದ ನಿಮ್ಮ ಜೀವಿತದ ಕಾಲವೆಲ್ಲ ದೇವರು ನಿಮ್ಮ ಎಲ್ಲ ಕಾರ್ಯಗಳನ್ನು, ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು, ಎಲ್ಲ ವಿಷಯಗಳಲ್ಲಿ ಜಯವನ್ನು ಅನುಗ್ರಹಿಸಬೇಕಂದ್ರೆ ಇವತ್ತು ಒಂದು ತೀರ್ಮಾನ ಮಾಡೋಣ. ನಾವು ಲೋಕದವರಲ್ಲ, ಲೋಕದ ಸಹವಾಸ ನಮಗೆ ಬೇಕಾಗಿಲ್ಲ. ನಾವು ಯಾರ ಸಹವಾಸದಲ್ಲಿರಬೇಕು? ದೇವರ ಸಹವಾಸದಲ್ಲಿರುವಂತಹ ವ್ಯಕ್ತಿ ದೇವರ ಆಲೋಚನೆಗಳನ್ನೇ ಮಾಡ್ತಾನೆ. ಹಲ್ಲೆಲೂಯ. ಯಾರ ಆಲೋಚನೆ ಮಾಡ್ತಾನೆ? ಪ್ರೀತಿಯುಳ್ಳ ದೇವರೇ, ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ದೇವರ ಸಂಸರ್ಗ ಮಾಡಿದಂತ ಒಬ್ಬ ವ್ಯಕ್ತಿ ಮೋಸೆ ಜೀವಿತದಲ್ಲಿ 40 ವರ್ಷಗಳ ಕಾಲ ದೇವಾದಿ ದೇವನು ಅವನ ಜೀವಿತದಲ್ಲಿ ಒಂದು ತಡೆಗಳು ಇಲ್ಲದ ರೀತಿಯಲ್ಲಿ ಪ್ರತಿದಿನವೂ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಆತನ ಪ್ರಸನ್ನತೆಯನ್ನು ನಿರಂತರವಾಗಿ ಮುಂದೆ ಸಾಗು ಹಾಗೆ ದೇವರು ಆತನನ್ನ ಬಲಪಡಿಸಿದನು. ಯಾಕೆ ಆತನ ಜೊತೆಯಲ್ಲಿ ದೇವರು ಆ ಕಾರ್ಯವನ್ನು ನಡೆಸಿದನೆ ಎಂಬುದಾಗಿ ನಡೆಸುವಾಗ ಬೈಬಲ್ ಹೇಳ್ತದೆ, ಮೋಸೆ ಸಾತ್ವಿಕತ್ವನು ಎಂಬುದಾಗಿ ದೇವರೇ ಆತನ ವಿಷಯದಲ್ಲಿ ಮಾತನಾಡ್ತಾನೆ. ಸಾತ್ವಿಕತ್ವನು ಮಾತ್ರ ಅಲ್ಲ, ದೇವರ ಮನೆಯಲ್ಲೆಲ್ಲ ಆತನು ನಂಬಿಗಸ್ತನು ಎಂಬುದಾಗಿ ಬೈಬಲ್ ಹೇಳ್ತದೆ. ಆ ಮನುಷ್ಯನ ಪ್ರತಿಯೊಂದು ಪ್ರಾರ್ಥನೆಗಳನ್ನ ಪರಲೋಕದ ದೇವರು ಬಿಡದ ರೀತಿಯಲ್ಲಿ ನೆರವೇರಿಸ್ತಾರೆ. 2ನೇ ಸಾತ್ವಿಕತ್ವನು ಬೈಬಲ್ ಅಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಗಟ್ಟಿಯಾಗಿ ಎಲ್ಲರೂ ಹೇಳೋಣ, ಯೇಸು ಸ್ವಾಮಿ. ಸಾತ್ವಿಕತ್ವನಾದ ದೇವರು, ನಂಬಿಗಸ್ತನಾದ ದೇವರು. ಬೈಬಲ್ ಅಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. ಏನು ಗೊತ್ತಾ? ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ನಾನು ಯಾವಾಗಲೂ ದೇವರ ಚಿತ್ತವನ್ನ ನೆರವೇರಿಸೋದ್ರಿಂದ ಆತನು ನನ್ನನ್ನ ಒಬ್ಬಂಟಿಗನಾಗಿ ಬಿಡಲೇ ಇಲ್ಲ. ದೇವರ ಮನೆಯಲ್ಲಿ ನಂಬಿಗಸ್ತನು, ಪರಲೋಕ ರಾಜ್ಯದಲ್ಲಿ ನಂಬಿಗಸ್ತನು ಯಾರು ಗೊತ್ತಾ? ಯೇಸು ಸ್ವಾಮಿ. ಇವತ್ತು ಕರ್ತನ ಸನ್ನಿಧಾನದಲ್ಲಿ ನೀವು ಕಣ್ಣೀರಿನಿಂದ ಕರ್ತನ ಸಮ್ಮುಖದಲ್ಲಿ ನಿಮ್ಮ ಎಲ್ಲಾ ಕಾರ್ಯಗಳನ್ನು, ನಿಮ್ಮ ಕುಟುಂಬವನ್ನ, ನಿಮ್ಮ ಸೇವೆಯನ್ನ, ನಿಮಗಿರುವಂತಹ ಸಮಯ ಸಂದರ್ಭಗಳಲ್ಲಿ ಪ್ರತಿ ವೇಳೆಯಲ್ಲೂ ಸದಾ
ಭಯಭಕ್ತಿಯಿಂದ ಪರಿಶುದ್ಧಾತ್ಮ ಭರಿತರಾಗಿ ದೇವರ ಸನ್ನಿಧಾನದಲ್ಲಿ ಇವತ್ತಿನ ಪ್ರಾರ್ಥನೆಯನ್ನ ನೀವು ಮಾಡುವುದಾದ್ರೆ ನಾನು ನಂಬುತ್ತೇನೆ, ನಿನ್ನ ಕುಟುಂಬ, ನಿನ್ನ ಸೇವೆ ಮಾತ್ರ ಅಲ್ಲ, ನಮ್ಮ ರಾಜ್ಯವು ಸದಾ ಯೇಸುವಿನ ನಾಮದಲ್ಲಿ ಸ್ವಂತವಾಗುವಂಥದ್ದಾಗಿ. ಮೇಲಕ್ಕೆ ನಿಂತುಕೊಳ್ಳೋಣ. ನನ್ನ ಉಸಿರು ಇರುವ ತನಕ, ನನ್ನ ಜೀವಿತದ ಯಾತ್ರೆ ಮುಗಿಸುವ ತನಕ ದೇವರೇ ಕರ್ತನೆ, ನಾನು ನಿನಗಾಗಿ ಬದುಕುತ್ತೇನೆ, ನಿನ್ನ ಸಂಸರ್ಗದಲ್ಲಿ ನಾನು ಇರುತ್ತೇನೆ, ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನನ್ನೇ ಪ್ರಾರ್ಥಿಸುತ್ತೇನೆ, ನಿನ್ನನ್ನೇ ನಾನು ನೋಡುತ್ತೇನೆ. ಇವತ್ತು ನನ್ನ ಕುಟುಂಬವನ್ನ, ನನ್ನ ಮನೆಯನ್ನ, ನನ್ನ ರಾಜ್ಯವನ್ನ, ನನ್ನ ಬಿಸಿನೆಸ್ ಅನ್ನ ಆಳುತ್ತಿರುವಂತ ಆ ಶತ್ರುವನ್ನ ನಾನು ಕಟ್ಟುವುದಕ್ಕೆ ನಾನು ಹೋಗ್ತಾ ಇದ್ದೇನೆ. ಯೇಸುವಿನ